ನೋಡ್ರಿ ಅನ್ನಾರ ನಾನು ಹೆಂಗೋ ಜೀವನ ಕಳ್ಕೊತ ಹೊಂಟಿದ್ದೀನಿ ಈಗ ಮತ್ತೀಗ ನಾನು ಮನೆಗೆ ಕರ್ಕೊಂಡು ಹೋಗ್ತಾನಂತಾನೆ. ಅಲ್ಪ ಹೆಂಗೆ ವಿಚಾರ ಅಂತೀನಿ ನಾನು ನಿಂದು. ಹಾಂ, ಇದು ತಂದೆ ತಾಯಿನ ಮನೆಯಿಂದ ಒದ್ದು ಹೊರಗೆ ಹಾಕಿ ಈಗ ಅವರು ಎಲ್ಲೋ ಬಂದು ಜೀವನ ಕಟ್ಕೊಂಡು ಜೀವನ ಮಾಡ್ತಿರೋರ್ನ ಮತ್ತೆ ನೀ ಮನೆಗೆ ಬಾ ಅಂತ ಕರಿತೀಯ. ಹಾಂ, ನಾನೀಗೇನೋ ಆಶ್ರಯ ಕೊಟ್ಟಿದ್ದೀನಿ, ಪಾಪ ಅವರು ಇರೋಕ್ಕೂ ಅದಾರ, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅದಾರ. ನೋಡಿ ಗುಡಿಸ್ಲಾನ ಎಷ್ಟು ಚಲೋ ಮಾಡ್ಕೊಂಡಾರ ಅಷ್ಟ. ಎಲ್ಲ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೊಂಟಾರ ನಮ್ಮ ಹೊಲ್ದಾಗ ದುಡ್ಕೊಂತ. ಈಗ ನೀವು ಮತ್ತೆ ಕರ್ಕೊಂಡು ಹೋಗಿ ಮತ್ತೆ ನಿನ್ನ ಹೆಂಡತಿ ಮಾತು ಕೇಳಿ ಮತ್ತೆ ಅವ್ರ ಮನೆ ಬಿಟ್ಟು ಹೊರಗೆ ಹಾಕಿ ನಾಳೆ ಮತ್ತೆ ಅವ್ರಿಗೆ ಸಮಸ್ಯೆ ಬಂದ್ರೆ ಸಿಗಬೇಕಲ್ಲಪ್ಪ ಆಶ್ರಯ. ಇಲ್ರಿ ಇಲ್ರಿ ನಾನು ಇನ್ನು ಮುಂದೆ ನನ್ನ ಹೆಂಡತಿ ಮಾತು ಕೇಳೋದೇ ಇಲ್ರಿ. ಈಗ ಹೋದ್ನಿ ಅಂದ್ರೆ ನನ್ನ ಹೆಂಡತಿನ ಮನ್ಯಾಗ ಇಟ್ಕೋದಿಲ್ರಿ ನಾ. ಆಕೆ ಮಾಡಿದ ತಪ್ಪಿಗೆ ಆಕೆ ಶಿಕ್ಷಕ ಆಕೆಗೆ ಸರಿಯಾಗಿ ಕೊಟ್ಟ ಬಂದಿದ್ದೇನೆ ರೀ. ಈಗ ಸರಿಯಾಗಿ ಕೊಟ್ಟಿದ್ದೀನಿ. ನನಗೆ ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ರೀ. ಹಾಯ್ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರ. ವಿಡಿಯೋ ಮಾಡುವಾಗ ಬಹಳ ಗಾಡಿಗಳು ಹೊಂಟಾವ. ಎಷ್ಟು ನಾನು ಅವಾಯ್ಡ್ ಮಾಡಿದ್ರು ನನಗಂತೂ ಗಾಡಿ ಸೌಂಡ್ ಅದನ್ನ ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ. ಹಿಂಗೆ ಮಾಡಿ ಬೆಳಗಿಂದ 2 ವಿಡಿಯೋ ಡಿಲೀಟ್ ಮಾಡಿದ್ರೆ ನೀವು ತಲೆ ಕೆಟ್ಟು. ನಿನ್ನೆ ಒಬ್ಬರು ಲಾಂಗ್ ವಿಡಿಯೋ ಹಾಕ್ರಿ ಅಂದರು. ಅವ್ರಿಗೋಸ್ಕರ ಲಾಂಗ್ ವಿಡಿಯೋ ಹಾಕಕ್ಕೆ ಹೋಗಿ ಪೂರ್ತಿ ವಿಡಿಯೋ ಮಾಡಿದ್ದನ್ನು ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟ್ ಮಾಡೋಕ್ಕೆ ಇಟ್ಟಿರೋ ವಿಡಿಯೋ ಎಕ್ಸ್ಪೋರ್ಟ್ ಆದ್ರೂ ಗ್ಯಾಲರಿ ಒಳಗೆ ಅದು ವಿಡಿಯೋನ ತಗೋಲಿಲ್ಲ. ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಗತೆ ಬರಾಕತ್ತಿ. ಯಾಕೆ ಹಿಂಗಾಯ್ತು ಅಂತ ಹೋಗಿ ನೋಡಿ ಮತ್ತೆ ಮಾಡಿದ ವಿಡಿಯೋ ಎಲ್ಲ ಅದು ಏನಾಯ್ತು ಗೊತ್ತಿಲ್ಲ, ಡಿಲೀಟ್ ಆಯಿತು. ಹಾಗಾಗಿ ಬೇಜಾರಾಗಿ ಈಗ ನಾನು ಮತ್ತೆ ಮಾಡಿ ಹಾಕ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಅಕ್ಕ ತಂಗಿ ಮತ್ತು ತಾಯಿಲಿ ತಬ್ಲಿ 2 ಎಪಿಸೋಡ್ ಒಂದೊಂದು ಹಾಕ್ತೀನಿ. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ವಿಡಿಯೋ ಲೇಟ್ ಆಗೋದಕ್ಕೆ ಕ್ಷಮೆ ಇರಲಿ. ಮತ್ತು ಫ್ರೆಂಡ್ಸ್, ಎಲ್ಲರೂ ಲಾಂಗ್ ವಿಡಿಯೋ ಹಾಕಿ ಅಂತಿದ್ದೀರಾ. ಲಾಂಗ್ ವಿಡಿಯೋ ಹಾಕಕ್ಕೆ ಹೋಗಿನೇ ವಿಡಿಯೋಗಳು ಡಿಲೀಟ್ ಆಗ್ತಾ ಇರೋದು. ಪ್ರತಿಯೊಬ್ಬರದ್ದು ನೋಡಿ ಎಲ್ಲರದ್ದು ಶಾಂತಕನ ಕಥೆದು ನೋಡ್ತೀನಿ ನಾನು. ಪ್ರೀತಿಯ ಚಿಲುಮೆ ನೋಡ್ತಿದ್ದೆ, ಹಾಗೆ ವಿವಾಹ ಬಂಧನ ನೋಡ್ತೀನಿ. ಆಮೇಲೆ ಈ ಚಕ್ರ ಯುವ ಇವ್ರದ್ದು KK ಕಾರ್ಟೂನ್ ಚಾನಲ್ ಅವ್ರದ್ದು, ಕಾರ್ಟೂನ್ ಕನ್ನಡ ಚಾನಲ್ ಅವ್ರದ್ದು, ಪ್ರತಿಯೊಬ್ಬರದ್ದು ನಾನು ಕಾರ್ಟೂನ್ ನೋಡಿ 4 ವರ್ಷದಿಂದ ನಾನು ಕಾರ್ಟೂನ್ ಮಾಡೋಕೆ ಕಲ್ತಿರೋದು. ಅವ್ರದ್ದು ನೋಡಿನೇ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕೋಸ್ಕರ ನಾನು ಶಾಂತಕ ಅವ್ರ ಫುಲ್ ಫ್ಯಾನು. ಅವ್ರದ್ದು ಒಂದು ಚಾನಲ್ ಬಿಡಲ್ಲ, 5 ಚಾನಲ್ ನೋಡ್ತೀನಿ ನಾನು. ಹೇಳ್ತಾ ಇದ್ದೀನಿ, 10 ನಿಮಿಷದ ಮೇಲೆ ಯಾರು ವಿಡಿಯೋನೂ ಬರೋದಿಲ್ಲ ಫ್ರೆಂಡ್ಸ್. 10 ನಿಮಿಷ ಆದಮೇಲೆ ಅದು ವಿಡಿಯೋ ತಗೊಳ್ಳೋದೇ ಇಲ್ಲ, ಡಿಲೀಟ್ ಆಗುತ್ತೆ. ನಿಮಗೋಸ್ಕರ ನಾನು ಟ್ರೈ ಮಾಡೋಕ್ಕೆ ಹೋಗಿನೇ ನಾನು ಲೇಟ್ ಆಗ್ತಾ ಇರೋದು. ಇನ್ನು ಮುಂದೆ ನಾನು 10 ನಿಮಿಷದ ವಿಡಿಯೋ ಅಷ್ಟೇ ಹಾಕ್ತೀನಿ. ಆದರೆ ನನ್ನ ಮಾತು ಜಾಸ್ತಿ ಆಗ್ತಾ ಇದೆ ಅಂದ್ರಿ, ನಾನು ಅನಿಸಿಕೆ ಹೇಳ್ಕೊಂಡೆ, ಇನ್ನು ಮುಂದೆ ಹೇಳ್ಕೊಳ್ಳಲ್ಲ, ಸಾರಿ. ನಾನು ಇನ್ನು ಮುಂದೆ ಆ ತಪ್ಪು ಮಾಡಂಗಿಲ್ಲ ರೀ. ನಾನು ನಮ್ಮಪ್ಪ ನಮ್ಮವ್ವನ ಚಲೋ ನೋಡ್ಕೋತೇನೆ ರೀ. ಕಳಿಸ್ಕೊಡ್ರಿ, ನಿಮ್ಮ ಕಾಲಿಗೆ ಬೀಳ್ತೇನೆ ರೀ. ಯಾವತ್ತೂ ಇನ್ನು ನಮ್ಮಪ್ಪ ನಮ್ಮವ್ವನಿಗೆ ನಾನು ಆ ರೀತಿ ಪರಿಸ್ಥಿತಿ ತರಕ್ಕೆ ಬಿಡೋದಿಲ್ಲ ರೀ. ಬೇಡಪ್ಪ ನನ್ನ ಮಗನ, ನಾವಿಲ್ಲೇ ಆರಾಮದೇವಿ. ನಿನಗೆ ನೋಡ್ಬೇಕನ್ಸಿರಿ ಇಲ್ಲೇ ಬಂದು ಹೋಗಿ ಮಾಡಿ, ನಾವು ಬರೋದಿಲ್ಲ. ಇಲ್ಲವೇ, ನೀ ಬರಾಕಬೇಕು. ನಿನ್ನ ಬಿಟ್ಟು ನಾವು ಹೋಗೋದೇ ಇಲ್ಲ. ನಾನು ನಿನ್ನಿಂದ ಕೂಳು ತಿಂದಿಲ್ಲ, ಅದಕ್ಕೆ ತಲೆ ತಿರುಗಿ ಬಿದ್ದೇನೆ. ಈಗಾದರೂ ನಾನು ತಿಂದೇನೆ ಅಂದ್ಕೊಂಡೆ, ಇಲ್ಲ ನಾನು ತಿನ್ನೋದೇ ಇಲ್ಲ. ನೀವು ಬಂದರೆ ನಾನು ಕೂಳು ತಿನ್ನೋದು. ಹಿಂಗೆ ಹಠ ಮಾಡಕ್ಕೆ ಹೋಗ್ಬೇಡ. ನೀವು ಊಟ ಬಿಟ್ಟು ನಿನಗೇನಾದರೂ ಆದರೂ ನಮ್ಗೆ ಗೊತ್ತಿಲ್ಲ, ನಾವು ಮಾತ್ರ ಬರೋದಿಲ್ಲ. ಅವ್ವ ಅಪ್ಪನಿಗೆ ಹೇಳ್ಬೇ, ಬರಿಬೇ. ನಿಮ್ಮನ್ನು ಬಿಟ್ಟು ನಂಗೆ ಇರೋ ಶಕ್ತಿ ಇಲ್ಲವೇ. ಕಾಕಾರ, ನಮ್ಮಪ್ಪ ನಮ್ಮವ್ವನ ನನ್ನ ಜೊತೆ ಕಳಿಸ್ಕೊಡ್ರಿ. ಅವ್ರು ಬರೋವರೆಗೂ ನಾನು ಕೂಳು ನೀರು ಏನು ಮುಟ್ಟಲ್ಲ. ನನ್ನ ತಪ್ಪಿನಾರು ನನಗಾಗಿದೆ ರೀ. ಇನ್ನು ಮುಂದೆ ನಮ್ಮ ಅಪ್ಪ ಅವನ ಮಾತೇ ಕೇಳ್ತೇನೆ, ನನ್ನ ಹೆಂಡತಿ ಮಾತೇನು ಕೇಳಲ್ಲ ನಾನು. ಪ್ಲೀಸ್ ರೀ, ಕಳಿಸ್ಕೊಡ್ರಿ. ಅಲ್ಪ ನಿಮ್ಮಪ್ಪನ ಬರೋಲ್ಲಂತೆ ಕಡಾಮುಡಿಲಿ ಹೇಳ್ತಾ ಇದ್ದಾನೆ. ಅಷ್ಟು ನೋವು ಮಾಡಿದ್ದೀನಿ ಅವ್ರಿಗೆ. ಈಗ ಮತ್ತು ನಾ ಏನು ಹೇಳಿ? ಹೆಂಗಾದರೂ ಮಾಡಿ ಕಳಿಸ್ಕೊಡ್ರಿ ಪ್ಲೀಸ್ ರೀ. ಅಲ್ಲಪ್ಪ, ನಾವಿಲ್ಲೇ ಆರಾಮದೇವಿ. ನೀನು ನೋಡ್ಬೇಕನ್ಸಿದ್ರೆ ಬಂದು ಹೋಗಂತ ಹೇಳ್ತಾ ಇದ್ದೀನಲ್ಲ. ನೀನು ಭಾಳ ಹಠ ಮಾಡ್ತಾ ಇದ್ದೀಪ್ಪ. ಅಲ್ಲಿ ಬಂದು ನಿನ್ನ ಹಿಂತೆ ಏನಾರು ಅನ್ಬೇಕು, ಅದು ಮನಸ್ಸಿನ ಮೇಲೆ ಬೀಳಬೇಕು, ಎದಕ್ಕೆ ಬೇಕು? ನಾವು ವಯಸ್ಸಾದವರಪ್ಪ, ತಡ್ಕೊಳ್ಳೋ ಶಕ್ತಿ ಇಲ್ಲ ನಮಗೆ. ಇನ್ನು ಮುಂದಕ್ಕೆ ಏನು ಅಣದಂಗೆ ನಾನು ನೋಡ್ಕೋತಾನೆ ಬೇ. ಪ್ಲೀಸ್ ಬೇ, ಒಂದು ಸಲ ಬರ್ಬೇ, ಒಂದು ಸಲ. ಅಲ್ಲ, ಸಣ್ಣ ವಯಸ್ಸಾಗ ನಾ ಕಾಡಿರಿ ನೀನು ಹಿಂಗೆ ಮಾಡ್ತಿದ್ದೆ. ಈಗ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಕಾಕಾರ, ನಮ್ಮ ಅಪ್ಪನ ಜೊತೆ ಒಂದೀಟ್ ಮಾತಾಡಿ ಕಳಿಸ್ರಿ. ಆತಪ್ಪ, ಇಷ್ಟು ಹೇಳ್ಕೊಳತ್ತಿಲ್ಲ. ನಿನ್ನ ತಪ್ಪಿನ ಅರಿವು ನಿನಗಾಗಿದೆ ಅಂತ ಅನಿಸ್ತೈತಿ. ನಾನು ನಿಮ್ಮಪ್ಪ ನಿಮ್ಮವನ ಜೊತೆ ಮಾತಾಡಿ ಕಳಿಸ್ತೇನೆ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ರೀ. ನನ್ನ ತಂದೆ ತಾಯಿ ನನ್ನ ಜೊತೆ ನಮ್ಮ ಮನೆಗೆ ಕಳಿಸ್ಕೊಡ್ರಿ ಪ್ಲೀಸ್ ರೀ. ನೀವು ಇಟ್ಕೊಂಡದಕ್ಕೆ ನಾನು ನಿಮ್ಗೆ ಚಿರರು ನೀನೆ. ನಮ್ಮಪ್ಪ ನಮ್ಮವ್ವನ ಇಷ್ಟು ಚಲೋ ನೋಡ್ಕೊಂಡ್ರಲ್ಲ, ನಿಮ್ಗೆ ಸಾಷ್ಟಾಂಗ ನಮಸ್ಕಾರ ರೀ. ಆಯ್ತಪ್ಪ, ನನಗೆ ತಂದೆ ತಾಯಿ ಬೆಲೆ ಗೊತ್ತೈತಿ. ಆದರೆ ನನಗೆ ತಂದೆ ತಾಯಿ ಇಲ್ಲ. ಇವ್ರನ್ನ ನನ್ನ ತಂದೆ ತಾಯಿ ಅಂತ ಇಟ್ಕೊಂಡು ಆಶ್ರಯ ಕೊಟ್ಟಿದ್ದೀನಿ. ಮತ್ತು ನೀ ಕರಿತಾ ಇದೆಯಾ? ನೋಡಿ ತಾಯಿ, ನಾನು ಹೇಳೋದಿಷ್ಟ, ಯಾವತ್ತು ಈ ಮಗ ನಿನ್ನ ಬ್ಯಾಡ ಅಂತ ಒದಿತಲ್ಲ, ಮತ್ತು ನೀ ಈ ಮಗನ ಹತ್ರ ಬರ್ಬೋದು. ಅದು ಯಾವತ್ತೂ ನಮ್ಮ ಮನೆ ಬಾಗಿಲು ನಿಮ್ಗೆ ತೆರೆದೇ ಇರ್ತೈತಿ. ಈ ಗುಡ್ಸಲಕ್ಕೆ ನೀನು ಯಾವಾಗಾದರೂ ಬಂದಿರ್ಬೋದು ತಾಯಿ, ನಾ ಬ್ಯಾಡನಲ್ಲ. ತಮ್ಮಾರ, ನಿಮ್ಮಂಥವ್ರು ಸಿಗ್ಬೇಕಾದ್ರೆ ನಾ ಪುಣ್ಯ ಮಾಡೇನ್ರಿ. ಅಲ್ಲ, ಇಂಥ ನನಗೆ ಮಗನ ಸ್ಥಾನ ಕೊಟ್ರಲ್ಲ, ನಂಗೆ ಭಾಳ ಖುಷಿ ಆಯ್ತು ರೀ. ನನಗೆ ನೀವು ಇನ್ನೊಬ್ಬ ಮಗ ಇದ್ದಂಗೆ ಬಂದು ಹೋಗಿ ಮಾಡ್ರಿ ನಮ್ಮೂರಿಗೆ. ನಮ್ಮ ಮನೆಯವ್ರು ಒಪ್ಕೊಂಡ್ರೆ ನಾನು ಹೋಗ್ತೇನೆ ರೀ. ನನ್ನ ಮಗನ ಬಿಟ್ಟಿರೋ ಶಕ್ತಿ ನನಗೂ ಇಲ್ರಿ. ಅವ್ವ ಬರ್ತೀಯ ಬೇ? ಹ್ಞೂ ನಮ್ಮ ಮಗನ, ಬರ್ತೀನಿ. ಅವ್ವ ನನಗೂ ನಿನ್ನ ಬಿಟ್ಟಿರೋ ಶಕ್ತಿ ಇಲ್ಲವ, ಬಂದ್ಬಿಡವ ಮನೆಗೆ. ಹ್ಞೂನಪ್ಪ, ಬರ್ತೀನಿ. ನಡಿ, ನೀನು ಊಟ ಮಾಡಿ ನಡಿ. ಅಪ್ಪ ಒಪ್ಕೊಳ್ಳುತ್ತಾನ, ನನ್ನ ಬಾಯಲ್ಲಿ ನೀರು ಹಾಕಲ್ಲವ. ನಿಂದು
ಹಠ ಭಾಳ ಮಗನೇ. ಇರಪ್ಪ, ನಾನು ನಿಮ್ಮಪ್ಪನ ಒಪ್ಪಿಸಿ ಬರ್ತೀನಿ. ಅಪ್ಪ ಅಪ್ಪ ಬಾರಪ್ಪ ಮನೆಗೆ ಹೋಗೋಣಪ್ಪ. ನನ್ನ ತಪ್ಪಾಯ್ತಪ್ಪ, ನಿನ್ನ ಕಾಲಿಗೆ ಬೀಳ್ತೀನಪ್ಪ. ಇಲ್ಲೂ ಬಂದ್ಯಾ ಬಟ್ಟ ನಾನು ನೆಮ್ಮದಿಯಿಂದ ಇರೋಕ್ಕೆ ಬಿಡಬೇಡ. ನಾನು ಬರಲ್ಲ ಅಂದರೆ ಬರಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನೀನಿಲ್ಲ ಅಂದರೆ ನಾನು ಬದುಕೋದಿಲ್ಲಪ್ಪ. ಇಲ್ಲಿಂದ ಮನೆಗೆ ಹೋಗಲ್ಲ ನಾನು. ಬರ್ರಿ, ಮಗ ಅಷ್ಟು ಹೇಳ್ತಾ ಇದ್ದಾನೆ, ಹೋಗ್ಬಿಡೋಣ ಬರ್ರಿ. ನಿನಗೆ ಗೊತ್ತಿಲ್ಲ ಕಣೆ, ಈಗ ಇವ್ನು ಕರ್ಕೊಂಡು ಹೋಗ್ತಾನೆ, ನಾಳೆ ಇವ್ನು ಹೆಂಡತಿ ಮತ್ತೆ ಹೇಳಿದ್ನಂದ್ರೆ ಹೆಂಡತಿ ಮಾತ ನಂಬ್ತಾನೆ. ಬೇಡ ಬೇಡ. ಇಲ್ಲಪ್ಪ, ನನ್ನ ಮೇಲಾನೆ, ನನ್ನ ಮಕ್ಕಳ ಮೇಲಾನೆ, ಇನ್ನು ಮುಂದೆ ನಿಮ್ಮ ಮಾತು ಮೀರೋದಿಲ್ಲಪ್ಪ, ಮೀರೋದಿಲ್ಲ. ನೀವು ಹೇಳಿದ್ದೆ ನನಗೆ ದಾರಿ. ಇಲ್ಲಪ್ಪ, ನಾನು ಹೆಂಡತಿ ಮಾತು ಕೇಳಲ್ಲ. ತಪ್ಪಾಯ್ತಪ್ಪ. ಬನ್ನಿಯಪ್ಪ, ಬನ್ನಿಯಪ್ಪ. ಊಟನೂ ಮಾಡಿಲ್ಲ ನಾನು. ಒಪ್ಕೊಳ್ಳಿ ರುದ್ರಪ್ಪನ, ಒಪ್ಕೊಳ್ಳಿ. ಅಲ್ಲ, ಅವರಷ್ಟು ಕರಿತಾ ಇದ್ದಾರೆ. ಮಗ ಹೋಗ್ಬಿಡಿ. ಇದೊಂದು ಸಲ ನೋಡಿ, ಏನಾದರೂ ಅದೇ ರೀತಿ ಮಾಡಿದ್ರೆ ಈ ನಿಮ್ಮ ಮಗನ ಮನೆ ಯಾವತ್ತೂ ನಿಮಗೆ ಈ ಬಾಗಿಲು ತೆಗೆದೇ ಇರುತ್ತೆ. ನೀವು ಬಂದು ಇಲ್ಲಿ ಧಾರಾಳವಾಗಿರ್ಬೋದು, ಇಲ್ಲಿ ಬಂದು ಧಾರಾಳವಾಗಿ ಕೆಲಸ ಮಾಡ್ಬೋದು. ನಾನು ಬದುಕಿರೋವರೆಗೂ ನಿಮ್ಮ ಮಗ ಇಲ್ಲ ಅಂದರೆ ನಾನು ಇದ್ದೇ ಇರ್ತೀನಿ. ನೀವು ನಾಚಿಕೆ ಇದನ್ನು ಅಸಹ್ಯ ಏನೂ ಪಡ್ಕೋಬೇಡಿ. ಅಯ್ಯೋ, ನಿಮ್ಮದು ದೊಡ್ಡ ಮನಸ್ಸು. ನನಗೆ ನೀವು ತಂದೆ ಸ್ಥಾನ ಕೊಟ್ರಲ್ಲ, ಭಾಳ ಖುಷಿ ಆಯಿತು, ಬಹಳ ಖುಷಿ ಆಯಿತು. ಆದ್ರೆ ಇಷ್ಟು ಹೇಳ್ತಾ ಇದ್ರಲ್ಲ, ನಾನು ಹೋಗ್ತೀನಿ, ನೋಡ್ತೀನಿ. ಈ ಹುಚ್ಚೊಳ ಮಗ ಹಂಗೆ ಮಾಡಿದಂದ್ರೆ ಯಾವತ್ತೂ ಮಗ ಅಂತ ನೋಡಲ್ಲ, ಕಾಲಲ್ಲಿ ಒದ್ದು ಬಂದುಬಿಡ್ತೀನಿ. ನೀನು ಬರ್ತೀಯಪ್ಪ? ಭಾಳ ಖುಷಿ ಆಯ್ತಪ್ಪ. ಬಾರಪ್ಪ ಹೋಗೋಣ. ಬಾರೋ, ಊಟ ಮಾಡ್ಬಾ. ಹಾಂ ಅಮ್ಮ, ನಡೀಮ್ಮ. ಬರ್ರಿ ತಮ್ಮಾರ, ಊಟ ಮಾಡ್ಕೊಂಡು ನಾವು ಹೋಗ್ತೇವೆ. ಆದರೆ ಅವರ ನಡೀರಿ, ಎಲ್ಲರೂ ಊಟ ಮಾಡೋಣ. ಊಟ ಆದ ನಂತರ ಹೋಗಿ ಬರ್ತೀರಿ. ಹ್ಞೂ ರೀ, ಹೋಗಿ ಬರ್ತೀವಿ. ಯಾವತ್ತಾದರೂ ಬಂದ್ರೆ ಬರ್ರಿ, ಊರ ಕಡೆ ಬಂದರೆ ಮನೆಗೆ ಬಂದು ಹೋಗ್ರಿ. ಆತ್ರಿ ತಮ್ಮಾರ, ನಾವು ಹೋಗಿ ಬರ್ತೇವ್ರಿ ಹಂಗಾರೆ. ಕಾಕಾರ, ನಾವು ಹೋಗಿ ಬರ್ತೀವಿ ರೀ. ಆಯ್ತು ಬಾ, ನಿನ್ನ ತಿಳಿ ಹೇಳ್ತಾ ಇದ್ದೀನಿ. ಇದೇ ಕಡೆ ತಂದೆ ತಾಯಿನ ಮರಗಿಸ್ಬೇಡ, ಅವ್ರನ್ನ ಕೊರಗಿಸೋಕ್ಕೂ ಹೋಗ್ಬೇಡ. ಹೆಂಡತಿ ಮಾತು ಕೇಳಿ ತಂದೆ ತಾಯಿನ ದೂಡೋದು ಸರಿಯಲ್ಲ. ಆತ್ರಿ ನಾನು ಇನ್ನು ಯಾವತ್ತೂ ಆ ಕೆಲಸ ಮಾಡಲ್ರಿ. ಆಯ್ತು, ನಿಮ್ಗೆ ಒಳ್ಳೇದಾಗ್ಲಿ, ಹೋಗಿ ಬರ್ರಿ. ಬರ್ತೇವೆ ರೀ. ಬರ್ತೇವ್ರಿ, ನಮಸ್ಕಾರ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ರೀ. ನಮ್ಮ ಅಪ್ಪ ಅವನ್ನ ನೋಡ್ಕೊಳೋದಕ್ಕೆ ನಾನು ನಿಮಗೆ ಭಾಳ ಆಭಾರಿಯಾಗಿರ್ತೇನೆ ರೀ. ಯಾವಾಗಾದರೂ ಊರಿಗೆ ಬಂದರೆ ಮನೆಗೆ ಬರ್ರಿ. ಆಯ್ತು ಬಾ, ತಂದೆ ತಾಯಿ ಪ್ರೀತಿ ಕೊಟ್ಟಿದ್ರು, ಅದನ್ನ ಕಿತ್ಕೊಂಡು ಹೊಂಟಿದ್ದಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊ, ಕಣ್ಣೀರು ಹಾಕಿಸ್ಬೇಡ, ಒಳ್ಳೇದಾಗಲ್ಲ ನಿಮ್ಗೆ. ಇಲ್ರಿ ಅನ್ನಾರ, ನನ್ನ ತಂದೆ ತಾಯಿನ ಚೆನ್ನಾಗೇ ನೋಡ್ಕೋತೀನಿ. ಬರ್ತೀನಿ ರೀ. ಆಯಿತು. ಯಾರು ನನ್ನವರಂತ ಇಲ್ಲ, ತಂದೆ ತಾಯಿ ಅಂತ ಪಾಪ ಇವ್ರನ್ನ ಅನ್ಕೊಂಡಿದ್ದೆ. ಎಷ್ಟಾದರೂ ಅವ್ರ ಮಗ ಬಂದು ಕರೆದ ತಕ್ಷಣ ಹೋದ್ರು. ನನ್ನವರಂತ ನನಗೆ ಯಾರೂ ಇಲ್ಲ, ನಾನೊಬ್ಬನೇ. ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ಸತ್ತೋದ್ರು. ಕಟ್ಕೊಂಡು ಹೆಂಡತಿ ಮಗು ಅದಾರ, ತಂದೆ ತಾಯಿ ಇದ್ದಂಗೆ ಆಗ್ಬೇಕಲ್ಲ. ಇವರಲ್ಲಿ ತಂದೆ ತಾಯಿ ಪ್ರೀತಿ ಕಾಣ್ತಾ ಇದ್ನಿ. ಅದೇವರು ಇದನ್ನು ಇರಕ್ಕೆ ಬಿಡಲಿಲ್ಲ. ನೋಡೋಣ, ಮತ್ತೇನಾದರೂ ಹಂಗಾದ್ರೆ ಇವ್ರನ್ನ ನಾನೇ ತಂದು ಇಟ್ಕೋತೀನಿ. ನೋಡ್ರಿ, ಈ ಕತೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾವತ್ತೂ ಕಟ್ಕೊಂಡು ಹೆಂಡತಿ ಮಾತು ಕೇಳ್ಕೊಂಡು ತಂದೆ ತಾಯಿನ ದ್ವೇಷಿಸಬೇಡ್ರಿ, ಮನೆಯಿಂದ ಹೊರಗೆ ಹಾಕಬೇಡ್ರಿ. ಒಮ್ಮೆ ಮನೆಯಿಂದ ಹೊರಗೆ ಹಾಕೋ ಮುಂಚೆ ಯೋಚನೆ ಮಾಡಿ ನೋಡ್ರಿ, ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅನ್ನೋದು. ಯಾವತ್ತೂ ತಾಯಿ ತಪ್ಪು ಮಾಡಲ್ಲ ರೀ, ಹಂಗೆ ಹೆಂಡತಿನೂ ತಪ್ಪು ಮಾಡಲ್ಲ. ಆದ್ರೆ ಆ ಒಂದು ಕೆಲವೊಂದು ಸಂದರ್ಭಗಳು ಹಂಗಿರ್ತಾವ, ಹಂಗೆ ಮಾಡೋಕ್ಕಾಗ್ತದೆ. ಪ್ಲೀಸ್ ಎಲ್ಲರೂ ಹುಷಾರಾಗಿ ತಿಳಿದು ನಡೀರಿ ಅಂತ ಹೇಳ್ತಾ, ತಂದೆ ತಾಯಿನೂ ಚೆನ್ನಾಗಿ ನೋಡ್ಕೊಳ್ಳಿ, ಕಟ್ಕೊಂಡು ಹೆಂಡತಿನೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಕತೆ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.